ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಸಾಯಕ್ ಧೈರ್ಯ ಇಲ್ಲಂದ್ರು ಇಂಥ ಡೌಗ್ಯನು ಕಡಿಮೆ ಇಲ್ಲ. ಆಗಿಂದ ನಾವು ಬಡ್ಕೋತಾ ಇದ್ದೀವಿ ಸಾಯ್ಬೇಡ ಅಂತ. ನೀನ್ ಕೇಳ್ತಾ ಇದೀಯಾ? ಸಾಯ್ತೀನಿ ಸಾಯ್ತೀನಿ ಅಂತ ಹೇಳ್ತಿದ್ಯಲ್ಲ, ಹೋಗ್ ಸಾಯ್. ನೀವ್ ಸಾಯ್ಬೇಕು ಅಂತನ ನಾವ್ ಇಷ್ಟೆಲ್ಲ ಮಾಡಿದ್ದು. ನೋಡಿ, ಜೀವನದಲ್ಲಿ ಬಂದಿದ್ದನ್ನ ಸರಿ ಮಾಡ್ಕೊಂಡ್ ಬದುಕಿದ್ರೆ ಬದುಕು ಸುಂದರವಾಗಿರುತ್ತೆ. ಈಗ್ಲಾದ್ರೂ ಮನ್ಸನ್ನ ಬದಲಾಯಿಸ್ಕೊಂಡು ಆ ನೆರೆ ಕೂದ್ಲು ಬಗ್ಗೆ ಬಿಟ್ಬಿಟ್ಟು ಗೌಡ್ರ ಜೊತೆ ಸುಖವಾಗಿ ಸಂಸಾರ ಮಾಡಿ. ಹಾಗೆ ಪ್ರೋಟೀನು ವಿಟಮಿನ್ ಇರೋ ಆಹಾರನ ಚೆನ್ನಾಗಿ ತಿನ್ನಿ, ಎಲ್ಲ ಸರಿ ಹೋಗುತ್ತೆ. ನೀವೆಲ್ರೂ ಇಷ್ಟೆಲ್ಲ ಹೇಳ್ತಿದ್ದೀರಾ ಅಂದ್ಮೇಲೆ ನಾನ್ ಸಾಯೋ ನಿರ್ಧಾರನ ಇಲ್ಗೆ ಬಿಟ್ಬಿಡ್ತೀನಿ. ನೀವೆಲ್ಲ ಹೇಳ್ದ ಹಾಗೆ ಬಣ್ಣ ಬಳ್ಕೋತೀನಿ, ಹರಳೆಣ್ಣೆ ಹಚ್ಕೋತೀನಿ. ಆದ್ರೂ ಬಿಳಿ ಕೂದ್ಲು ಕಮ್ಮಿ ಆಗ್ಲಿಲ್ಲ ಅಂದ್ರೆ ಏನ್ ಮಾಡೋದು? ಯೋಚನೆ ಮಾಡ್ಬಿಡಿ ಅನು ಅಕ್ಕ. ನಾನು ಆಲ್ರೆಡಿ ಆಯುರ್ವೇದಿಕ್ ಕಂಪ್ನಿಯವ್ರ ಹತ್ರ ಮಾತಾಡಿದೀನಿ. ಅವ್ರು ಇನ್ನೇನು ಔಷಧಿ ತಂದ್ಕೊಟ್ಬಿಡ್ತಾರೆ. ನೀವು ಔಷಧಿ ತಗೋತಿದ್ರೆ ಹಳೆ ಬಿಳಿ ಕೂದ್ಲೆಲ್ಲ ಕಪ್ ಕೂದ್ಲಾಗ್ಬಿಡುತ್ತೆ. ಅಷ್ಟು ಮಾಡಿ ಪುಣ್ಯ ಕಟ್ಕೋ. ನಿನಗ್ ಹುಟ್ಟೋ ಮಗುಗೆ ನಾನೇ ದಿನಾ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸ್ತೀನಿ. ನಾನ್ ಬಿಟ್ಬಿಡ್ತೀನ? ನಾನೇ ನನ್ ಮೊಮ್ಮಗನಿಗೆ ಎಣ್ಣೆ ಸ್ನಾನ ಮಾಡಿಸ್ಬೇಕು. ನಾನು ಅವ್ರ ಅಜ್ಜಿ. ಅಯ್ಯೋ ದೇವ್ರೆ, ಎಷ್ಟು ಚೆನ್ನಾಗಿದೆ. ಒಂದಕ್ಕಿಂತ ಒಂದ್ ಚೆನ್ನಾಗಿದೆ. ಛೇ, ನಾನ್ ಮದ್ವೆ ಆಗೋ ಟೈಮಲ್ಲಿ ಈ ತರ ಏನೂ ಇರ್ಲಿಲ್ಲ. ಎಂತ ಸೌಂದರ್ಯ ಕಂಡೆ. ಏನಮ್ಮಿ ನೀನು 24 ಗಂಟೆನೂ ಬರೀ ಫೋನಲ್ಲಿ ಇರ್ತೀಯಲ್ಲ, ಮಾಡಕ್ ಕೆಲಸ ಇಲ್ವಾ? ಅದೇ ಚಿಕ್ಕ ಮಕ್ಕಳು ನೋಡಿದ್ರೆ ಕಣ್ಣು ಹಾಳಾಗತ್ತೆ, ಬುದ್ಧಿ ಹಾಳಾಗತ್ತೆ ಅಂತ ಹೇಳ್ತೀರಾ. ನೀವು ನೋಡಿದ್ರೆ ಏನು ಹಾಳಾಗಲ್ವಾ? ಹಾಳಾಗತ್ತಲ್ಲ ಏನು ನಿಮ್ ಜೀವನ.